ಮಕ್ಕಳೇ, ಕೆಲವೊಂದಿಷ್ಟು ಜನ ಯಾವ ತರ ಫ್ಲೋ ಚಾರ್ಟ್ ಅನ್ನು ರೆಡಿ ಮಾಡಬೇಕು ಅಂತ ಕೇಳಿದ್ರು. ವಿಜ್ಞಾನದ ಫ್ಲೋ ಚಾರ್ಟ್ ನೋಡ್ರಿ, ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಅಂತಂದಾಗ ಗಂಡು ಲಿಂಗಾಣು ಅಂತ ಬರ್ತದೆ, ಹೆಣ್ಣು ಲಿಂಗಾಣು ಅಂತ ಬರ್ತದೆ. ಈ ಎರಡು ಲಿಂಗಾಣುಗಳು ಒಂದೇ ಹೂವಿನೊಳಗಿದ್ರ ಅದಕ್ಕೆ ದ್ವಿಲಿಂಗಿ ಅಂತ ಕರಿತೀವಿ. ಏಕಲಿಂಗಿ ಯಾವಾಗ ಬೇರೆ ಬೇರೆ, ಒಂದು ಹೂವಿನೊಳಗೆ ಕೇಸರ ಇನ್ನೊಂದು ಹೂವಿನೊಳಗೆ ಶಲಾಕ ಇದ್ರೆ ಅದಕ್ಕೆ ಏಕಲಿಂಗಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೇಸರ ಏನು ಉತ್ಪತ್ತಿ ಮಾಡ್ತಪ್ಪ, ಹಳದಿ ಬಣ್ಣದ ಪರಾಗರೇಣು. ಅದು ಎಲ್ಲಿ ಕೂಡ್ತದ, ಹೋಗಿ ಅಂಡಾಣು ಜೊತೆ ಕೂಡ್ತದ, ಯುಗ್ಮಜ ಉಂಟಾಗ್ತದ, ಆಮೇಲೆ ಒಡೆದು ಭ್ರೂಣ ಆಗ್ತದ, ಅದ್ರ ಮೇಲೆ ರಕ್ಷಾ ಕವಚ ಸಿಕ್ಕಾಗ ಬೀಜ ಆಗ್ತದ ಅಂತ ನಾವು ಹೇಳ್ತೀವಿ. ಯಾವಾಗ ಕೇಸರವು ತನ್ನ ಶಲಾಕ ಪರಾಗಗಳಿಕೆಗಳನ್ನ ಅಥವಾ ಪರಾಗ ರೇಣುಗಳನ್ನ ಶಲಾಕಕ್ಕೆ ವರ್ಗಾಯಿಸುತ್ತವೆಯೋ ಅವಾಗ ಏನು ಕರಿತೀವಿ ನಾವು, ಪರಾಗಸ್ಪರ್ಶ ಅಂತ ಕರಿತೀವಿ. ಅದು ಒಂದೇ ಹೂವಿನೊಳಗಾದ್ರೆ ಸ್ವಕೀಯ ಪರಾಗ ಸ್ಪರ್ಶ ಅಂತ ಹೇಳ್ತೀವಿ. ಬೇರೆ ಬೇರೆ ಹೂವಿನೊಳಗಾದ್ರೆ ಏನಾಗ್ತದಪ್ಪ, ಒಂದು ಹೂವಿನಿಂದ ಇನ್ನೊಂದು ಹೂವಿಗಾದ್ರೆ ಪರಾಗೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಇದು ಫ್ಲೋ ಚಾರ್ಟ್, ಒಂದು ಸಿಂಪಲ್ ಫ್ಲೋ ಚಾರ್ಟ್. ಇದನ್ನು ತೆಗೆದುಕೊಂಡು ನೀವು ಎಲ್ಲಾ ಪಾಠಕ್ಕೂ ಕೂಡ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು.